ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಜನವರಿ 18 ಹಾಗೂ 19ರಂದು ಬೆಂಗಳೂರಿನ ತ್ರಿಪುರವಾಸಿನಿ ಸಭಾಂಗಣದಲ್ಲಿ 50ರ ಸುವರ್ಣ ಸಂಭ್ರಮ ಪ್ರಯುಕ್ತ ವಿಶ್ವಾಮಿತ್ರ ಹೆಸರಿನಲ್ಲಿ ಬ್ರಾಹ್ಮಣ ಮಹಾಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 18ರಂದು ಸಮ್ಮೇಳನದ ಧ್ವಜಾರೋಹಣ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಲಕ್ಷ ಗಾಯತ್ರಿ ಹೋಮ ಪೂರ್ಣಾಹುತಿ ಜರುಗಲಿದೆ ಎಂದರು. ಸಮ್ಮೇಳನಕ್ಕೆ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶಂಕರಾಚಾರ್ಯ, ಶ್ರೀ ವಿಧು ಶೇಖರ ಭಾರತಿಯವರು ಹಾಗೂ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮೇಳನದ ಉದ್ಘಾಟನೆ ನಡೆಯಲಿದೆ ಎಂದರು. ಜನವರಿ 18ರಂದು ಬೆಳಗ್ಗೆ 10:30ಕ್ಕೆ ಕೇಂದ್ರ ಹಾಗೂ ರಾಜ್ಯದ ಸಚಿವರುಗಳು ಆಗಮಿಸಲಿದ್ದಾರೆ. ಮಧ್ಯಾಹ್ನ 1:30ರಿಂದ ವಿಚಾರಗೋಷ್ಠಿಗಳು ಜರುಗಲಿದೆ ಎಂದರು. ಇನ್ನು 19ರಂದು ವೇದ ಪಾರಾಯಣ ಬಳಿಕ ಧರ್ಮಸಭೆ ನಡೆಯಲಿದ್ದು, ಈ ಎಲ್ಲ ಕಾರ್ಯಕ್ರಮದಲ್ಲಿ ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹಾಗೂ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ, ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ, ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಶ್ರೀ ಯಾದಗಿರಿಯ ತಿರಾಜ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿರುವರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಸಗೋಡು ಜಯಸಿಂಹ, ಡಾಕ್ಟರ್ ಶಶಿಕಾಂತ್, ವಿಎಸ್ ನಾಯಕ್, ವೈಎ ಸುಧಾಕರ್ ಬಾಬು, ಶ್ಯಾಮರಾವ್, ಕಾರ್ತಿಕ್ ಎಸ್ ಬಾಪಟ್, ಶ್ರೀ ಡಿ ಬಸವರಾಜ್, ಬಿಟಿ ಅಚ್ಯುತ್, ಅನಿಲ್ ಬಾರಂಗಳ್ ಉಪಸ್ಥಿತರಿದ್ದರು. ಇಡಬ್ಲ್ಯೂಎಸ್ ಅನ್ನು ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಇಡಬ್ಲ್ಯೂಎಸ್ ಅನ್ನು ಜಾರಿ ಮಾಡಿದ್ದಾರೆ. ಶಿಕ್ಷಣ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಜಾರಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ತನಕ ಜಾರಿ ಮಾಡಲಿಲ್ಲ. ಯಾವುದು ಹಿಂದಿನ ಸರ್ಕಾರನೂ ಮಾಡಲಿಲ್ಲ, ಈಗಿನ ಸರ್ಕಾರನೂ ಮಾಡಲಿಲ್ಲ. ಅದಲ್ದಲ್ಲೇ ಏನು ಮಾಡ್ತಾರೆ ಅಂದರೆ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅವ್ರ ಅಧ್ಯಕ್ಷರು ಇರ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತಾರೆ. ಪ್ರತಿ 1 ವರ್ಷವೂ ತೊಗೋಬೇಕು. ಆ ಪ್ರತಿ 1 ವರ್ಷ ತೊಗೋದು ಬರೀ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತ. ಅದನ್ನು ಹೋಗಿ ಆಫೀಸ್ಗಳಲ್ಲಿ ಅಡ್ಡಾಡಿ ತೊಗೊಳ್ಳೋದು 3 ತಿಂಗಳಾಗುತ್ತೆ. ಆಗ 1 ವರ್ಷದಲ್ಲಿ ಅದು ಮತ್ತೆ ಎಕ್ಸ್ಪೈರ್ ಆಗೋಯ್ತು, ಮತ್ತೆ 3 ತಿಂಗಳು ಇದನ್ನೇ ಓಡಾಡಬೇಕಾದ ಪರಿಸ್ಥಿತಿ ಇದೆ. ಇಡಬ್ಲ್ಯೂಎಸ್ ಸರ್ಟಿಫಿಕೇಟನ್ನು ಸಹ ಅವರು ಕೊಡಬೇಕಾದ್ರೂ ಒಂದು ಮಿನಿಮಮ್ 3 ವರ್ಷಕ್ಕಾದ್ರೂ ಕೊಟ್ಟರೆ ಅದಾರು ಉಪಯೋಗ ಆಗುತ್ತೆ. ಹಾಗಾಗಿ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಕೊಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಅಪ್ಹೋಲ್ಡ್ ಮಾಡಿದ್ರೂ ಸಹ ಯಾರಿಗೂ ಸಹ ಅದರ ಉಪಯೋಗ ಆಗದಲ್ಲೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಸರ್ಕಾರದವ್ರನ್ನ ಎಲ್ಲರನ್ನೂ ಒಂದೇ ರೀತಿ ನೋಡ್ತೀವಿ, ಎಲ್ಲ ಪಾರ್ಟಿಯವರನ್ನು ಕರಿತೀವಿ. ಆದರೆ ನಮ್ಮ ಇದರಲ್ಲಿ ನಮ್ಮ ತೊಂದರೆಗಳನ್ನು ಇನ್ನೂ ಅಷ್ಟು ಗಮನ ಹರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಏನಂತಾರೆ, ಬ್ರಾಹ್ಮಣರೆಲ್ಲ ಅನುಕೂಲವಾಗಿದ್ದಾರೆ ಅಂತಾರೆ. ಅನೇಕ ಜನ ಕಷ್ಟದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಂತೂ ಅನೇಕ ಗ್ರಾಮಾಂತರ ಭಾಗದಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ. ಪುರೋಹಿತರಿಗೂ ಏನು ಇವರೆಲ್ಲ ಕೊಡತಕ್ಕಂಥ ಮುಜರಾಯಿ ದೇವಸ್ಥಾನದಲ್ಲಿ ಎಷ್ಟು ಸಂಬಳ. ಇವತ್ತೊಂದು ದಿನ ವಕ್ಫ್ ಸಂಸ್ಥೆ ನಡೀತಾ ಇದೆ ನೋಡಿ. ವಕ್ಫಲ್ಲಿ ಎಲ್ಲ ಸರ್ಕಾರಕ್ಕೆ ತೊಗೊಂಡೋಗ್ಬಿಡ್ತಾರೆ. ಆಮೇಲೆ ವಕ್ಫನ್ನ ಪ್ರಶ್ನೆ ಮಾಡೋಲ್ಲ. ಒನ್ಸ್ ಇಟ್ ಇಸ್ ಎ ವಕ್ಫ್, ಇಟ್ ಇಸ್ ಆಲ್ವೇಸ್ ಎ ವಕ್ಫ್ ಅಂತಾರೆ. ಅದೇ ದೇವಸ್ಥಾನಗಳು ಕೊಟ್ಟು ಜಮೀನೆಲ್ಲ ಸರ್ಕಾರದ ತೊಗೊಂಬಿಟ್ರಲ್ಲ. ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟಲ್ಲಿ ಎಲ್ಲ ತೊಗೊಂಬಿಟ್ರು. ಇವರು ವಕ್ಫ್ಗೆ ಬೇರೆ ಆದಂಥ ಕಾನೂನು, ವಕ್ಫ್ ಬೈ ಯೂಸರ್ ಅಂತ ಒಂದಿದೆ. ಯಾವುದಾದ್ರೂ ಜಾಗವನ್ನು ಅವ್ರು ಉಪಯೋಗಿಸ್ಬಿಟ್ರೆ ಅದು ವಕ್ಫ್ ಆಗಿಬಿಡುತ್ತೆ. ಈಗಿರೋ ಪರಿಸ್ಥಿತಿ ಇದೆ. ಅದನ್ನು ಕೆಲವು ಸಮಸ್ಯೆಗಳ ಬಗ್ಗೆ ನಮ್ಮ ಜನಗಳು ಅರಿವನ್ನು ಮಾಡದಲ್ಲೇ ಹೋದರೆ ಮುಂದಿನ ದಿನದಲ್ಲಿ ಅನೇಕ ಸಮಸ್ಯೆಗಳಾಗುತ್ತೆ. ವಕ್ಫ್ ತೀರ್ಮಾನ ಮಾಡೋಕ್ಕೆ ವಕ್ಫ್ ಟ್ರಿಬ್ಯುನಲ್ ಇದೆ. ನಮ್ಮ ಹಿಂದೂಗಳಿಗೆ ಸೇರಿದಂಥ ದೇವಸ್ಥಾನಗಳನ್ನು ರಕ್ಷಣೆ ಮಾಡೋಕ್ಕೆ ಯಾವ ಮಾರ್ಗ ಇದೆ? ದೇವಸ್ಥಾನಗಳಲ್ಲಿ ಬಂದಿರತಕ್ಕಂಥ ಪುರೋಹಿತರಿಗೆ ಬರೀ ಏನೋ 500,000 ಸಂಬಳ ಕೊಡ್ತೀರ. ಒಬ್ಬ ಮಿನಿಮಮ್ ವೇಜಸ್ ಕೆಲಸ ಮಾಡೋನು, ಹೊರದಲ್ಲಿ ಹೋಗಿ ಕೆಲಸ ಮಾಡೋನಿಗೂ ಮಿನಿಮಮ್ ವೇಜಸ್ ಅಂತ ಇದೆ. ಇವ್ರಿಗೇನು ಮಿನಿಮಮ್ ವೇಜಸ್ ಇದೆ? ಅವ್ರು ಮಾಡೋ ಸಂಬಳದಲ್ಲೇ ಅದರಲ್ಲೇ ಬದುಕೋಬೇಕಾದಂಥ ಪರಿಸ್ಥಿತಿ 300-400 ಈ ರೀತಿಯಾದಂಥ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ.